ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಶಿವ ಒಬ್ಬನೇ ಇದ್ದಾನೆಯೇ ಅಥವಾ ಅನಂತ ಶಿವರಿದ್ದಾರೆಯೇ ಅನ್ನೋದನ್ನು ತಿಳಿದುಕೊಳ್ಳೋಣ. ಶಾಸ್ತ್ರಗಳು ಅನಂತ ಕೋಟಿ ಬ್ರಹ್ಮಾಂಡ ಅಂದರೆ ಅನಂತ ಕೋಟಿ ವಿಶ್ವಗಳು ಈ ಸೃಷ್ಟಿಯಲ್ಲಿ ಇವೆ ಎಂದು ಸಾರುತ್ತಿವೆ. ಪ್ರತಿ ಸೌರಮಂಡಲವು ಒಂದು ಬ್ರಹ್ಮಾಂಡವಾಗಿದ್ದರೆ ಪ್ರತಿ ಬ್ರಹ್ಮಾಂಡಕ್ಕೆ ಒಬ್ಬ ಶಿವನು ಒಬ್ಬ ಮಾಲೀಕ ಅಂತ ಆಯಿತು. ಆಗ ಅನಂತ ಶಿವಂದಿರು ಇದ್ದಾರೆ ಎಂದರ್ಥ. ಬಾಪೂಜಿಯವರು ಇದನ್ನು ಖಚಿತಪಡಿಸುತ್ತಾರೆ. ನಿಜವಾಗಿಯೂ ಅನಂತ ಕೋಟಿ ಶಿವಂದಿರು ಇದ್ದಾರೆ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬರು ಒಂದೊಂದು ಸೌರಮಂಡಲದ ಮಾಲೀಕರಾಗಿದ್ದಾರೆ. ಅವರೆಲ್ಲರನ್ನ ಗ್ಯಾಲಕ್ಸಿಯ ಒಡೆಯ ಅಥವಾ ಮಾಲೀಕ ಮಹಾಶಿವ ದೈವಿ ಇಚ್ಛೆಯ ಒಂದು ಸಂಕಲ್ಪದಿಂದ ಒಂದು ಕ್ರಿಯೆಯ ಮೂಲಕ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದವನು ಮಹಾಶಿವ ಅಂತಾರೆ. ಅಷ್ಟೇ ಅಲ್ಲದೆ ಪ್ರತಿ ಕ್ಷಣದಲ್ಲೂ ಗ್ಯಾಲಕ್ಸಿ ತುಂಬ ಅಸಂಖ್ಯಾತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಿವೆ ಹಾಗೂ ವಿಸರ್ಜನೆಗೊಳ್ಳುತ್ತಿವೆ. ಇದು ಕೇವಲ ಒಂದು ಬಾರಿ ನಡೆಯುವ ಘಟನೆಯಲ್ಲ. ಶಾಸ್ತ್ರಗಳಲ್ಲಿನ ಹೇಳಿಕೆಯಾದಂತಹ ಪ್ರತಿಪಲ್ ಅನಂತಾನಂತ ಬ್ರಹ್ಮಾಂಡ ಬಂತೆ ಹೇ ಬಿಗಡ್ತೆ ಹೇ ಅಂತಂದರೆ ಪ್ರತಿ ಕ್ಷಣವೂ ಅನಂತಾನಂತ ಸೃಷ್ಟಿಯಾಗುತ್ತಿದೆ ಹಾಗೂ ವಿನಾಶ ಹೊಂದುತ್ತಿದೆ ಎಂಬುದು ಸತ್ಯವಾದಂತಹ ಮಾತು. ಇದು ಬ್ರಹ್ಮಾಂಡದ ನಿಜವಾದ ವಾಸ್ತವವಾಗಿದೆ. ಬ್ರಹ್ಮನ 100 ವರ್ಷಗಳು ಮಹಾಶಿವನ ಒಂದು ಕ್ಷಣಕ್ಕೆ ಸಮಾನವಾಗಿದೆ. ಆ ಒಂದು ಕ್ಷಣದಲ್ಲಿ ಅಸಂಖ್ಯಾತ ಸೌರಮಂಡಲಗಳು ಅಸ್ತಿತ್ವಕ್ಕೆ ಬರುತ್ತವೆ, ತಮ್ಮ ಸಂಪೂರ್ಣ ಅವಧಿಯನ್ನು ಪೂರೈಸುತ್ತವೆ ಮತ್ತು ವಿಸರ್ಜನೆ ಹೊಂದುತ್ತವೆ. ಇದು ಒಂದು ಬ್ರಹ್ಮಾಂಡದ ಒಡೆಯನನ್ನು ಗ್ಯಾಲಕ್ಸಿಯ ಒಡೆಯನಿಂದ ಪ್ರತ್ಯೇಕಿಸುವಂತಹ ಕಾಸ್ಮಿಕ್ ಸಮಯದ ಪ್ರಮಾಣವಾಗಿದೆ. ಶಿವ ಸಮಯ ಮತ್ತು ಕಾಸ್ಮಿಕ್ ಚಕ್ರ ಅಂತಂದರೆ ಶಿವ ಟೈಮ್ ಆ್ಯಂಡ್ ದಿ ಕಾಸ್ಮಿಕ್ ಸೈಕಲ್. ಶಿವನು ಸಮಯದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾನೆ. ನಮ್ಮ ಬ್ರಹ್ಮಾಂಡದ ಸಮಯವು ಶಿವನು ಸೃಷ್ಟಿಯನ್ನು ಪ್ರಾರಂಭಿಸಿದಾಗ ಪ್ರಾರಂಭವಾಗುತ್ತದೆ ಮತ್ತು ಅವನ ಚಕ್ರದ ಪ್ರಕಾರ ನಡೆಯುತ್ತಲೇ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಬಾಪೂಜಿಯವರು ಕಾಸ್ಮಿಕ್ ಸಮಯದ ರಚನೆಯನ್ನು ತಳಮಟ್ಟದಿಂದ ವಿವರಿಸುತ್ತಾರೆ. ಭೂಮಿಯ ಮೇಲೆ 4 ಯುಗಗಳು ಸರಣಿಯ ಕ್ರಮದಲ್ಲಿ ಚಕ್ರದಂತೆ ಸುತ್ತುತ್ತಿವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಕಲಿಯುಗವು 4,32,000 ವರ್ಷಗಳ ಕಾಲ ನಡೆಯುತ್ತದೆ. ದ್ವಾಪರವು ಅದಕ್ಕೆ 2 ಪಟ್ಟು ಇರುತ್ತದೆ. ತ್ರೇತಾಯುಗ ಇದಕ್ಕೆ 3 ಪಟ್ಟು ಇರುತ್ತದೆ ಹಾಗೂ ಸತ್ಯಯುಗ ಇದಕ್ಕೆ 4 ಪಟ್ಟು ಇರುತ್ತದೆ. 4 ಯುಗಗಳ ಒಂದು ಸಂಪೂರ್ಣ ಚಕ್ರವನ್ನು ಚತುರ್ಯುಗ ಎಂದು ಕರೆಯಲಾಗುತ್ತದೆ. ಇಂತಹ 71 ಚತುರ್ಯುಗಗಳ ಚಕ್ರಗಳು ಜರುಗಿದಾಗ ಒಂದು ಮನ್ವಂತರವಾಗುತ್ತದೆ. 14 ಈ ಥರದ 14 ಮನ್ವಂತರಗಳು ಜರುಗಿದಾಗ ಅದನ್ನು ಒಂದು ಕಲ್ಪ ಎನ್ನುತ್ತೇವೆ. ಒಂದು ಕಲ್ಪ ಎಂದರೆ ಬ್ರಹ್ಮನ ಒಂದು ಹಗಲು, ಕೇವಲ ಒಂದು ಹಗಲು ಅಷ್ಟೆ. ಇದು 4.32 ಬಿಲಿಯನ್ ಕೋಟಿ ವರ್ಷ ಈ ಭೂಮಿಯ ವರ್ಷಗಳಿಗೆ ಸಮಾನವಾಗಿದೆ. ಬ್ರಹ್ಮನ ರಾತ್ರಿಯೂ ಅಷ್ಟೇ ಸುದೀರ್ಘವಾಗಿರುತ್ತದೆ. ಆದ್ದರಿಂದ ಬ್ರಹ್ಮಪುರಿಯಲ್ಲಿ ಒಂದು ಪೂರ್ಣ ಹಗಲು ಮತ್ತು ಒಂದು ರಾತ್ರಿ ಅಂದರೆ 8.64 ಬಿಲಿಯನ್ ಭೂಮಿಯ ಮೇಲಿನ ವರ್ಷಗಳಾಗುತ್ತವೆ. ಅಂದರೆ ಭೂಮಿಯ ಮೇಲೆ 8.64 ವರ್ಷಗಳು ಜರುಗಿರುತ್ತದೆ. ಬ್ರಹ್ಮನ ಒಟ್ಟು ಆಯಸ್ಸು ಇಂತಹ 100 ವರ್ಷಗಳು. ಬ್ರಹ್ಮನ 100 ವರ್ಷಗಳು ಪೂರ್ಣಗೊಂಡಾಗ ಮಹಾಕಲ್ಪ ಪ್ರಳಯ ಸಂಭವಿಸುತ್ತದೆ. ಇಡೀ ಬ್ರಹ್ಮಾಂಡವು ಈ ಮಹಾಕಲ್ಪ ಪ್ರಳಯದಲ್ಲಿ ವಿನಾಶ ಹೊಂದುತ್ತದೆ. ಬಾಪೂಜಿಯವರು 3 ಮುಳ್ಳುಗಳಿರುವಂತಹ ಗಡಿಯಾರದ ಉದಾಹರಣೆಯೊಂದಿಗೆ ನಮಗೆ ವಿಸ್ತರಿಸ್ತಾ ಹೋಗ್ತಾರೆ. ಶಿವನ ಸಮಯ ಅಂದರೆ ನಮ್ಮ ಸೌರಮಂಡಲದ ಸಮಯ ಸೆಕೆಂಡಿನ ಮುಳ್ಳಿನಂತೆ ಎಂದಿಟ್ಟುಕೊಳ್ಳಿ. ಅತ್ಯಂತ ವೇಗವಾದ ಅತ್ಯಂತ ಒಂದು ಚಿಕ್ಕ ಘಟಕ. ಮಹಾಶಿವನ ಸಮಯ ಗ್ಯಾಲಕ್ಸಿಯ ಮಹಾಶಿವನ ಸಮಯ ನಿಮಿಷದ ಮುಳ್ಳಿನಂತೆ ಎಂದಿಟ್ಟುಕೊಳ್ಳಿ. ಪರಮ ಮಹಾಶಿವನ ಸಮಯ
ಅಂದರೆ ಯೂನಿವರ್ಸ್ನ ಮಾಲೀಕನ ಸಮಯ ಗಂಟೆಯ ಮುಳ್ಳಿನಂತೆ ಎಂದು ಊಹಿಸಿಕೊಳ್ಳಿ. ಗಡಿಯಾರದ 3 ಮುಳ್ಳುಗಳು ವಿಭಿನ್ನ ವೇಗದಲ್ಲಿ ಚಲಿಸಿದರೂ ಒಂದೇ ಕಾರ್ಯವಿಧಾನದ ಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತಿರುತ್ತವೆಯೋ ಹಾಗೆಯೇ ಕಾಸ್ಮಿಕ್ ಸಮಯದ ಈ 3 ಹಂತಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಆದರೆ ಅವುಗಳ ಮಧ್ಯ ಬಹಳ ವ್ಯತ್ಯಾಸವಿದೆ. ಬ್ರಹ್ಮನ 100 ವರ್ಷಗಳು ಮಹಾಶಿವನ 1 ಕ್ಷಣಕ್ಕೆ ಸಮಾನವಾಗಿರುತ್ತದೆ. ನಮ್ಮ ಪ್ರಸ್ತುತ ಬ್ರಹ್ಮಾಂಡವು ಈಗಾಗಲೇ ತನ್ನ ಮಧ್ಯದ ಅವಧಿಯನ್ನು ದಾಟಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಬ್ರಹ್ಮನ ಮೊದಲ 50 ವರ್ಷಗಳು ಇದನ್ನು 1ನೇ ಪರಾರ್ಧ ಎಂದು ಹೇಳಿದ್ದಾರೆ. ಇದು ಈಗಾಗಲೇ ಪೂರ್ಣಗೊಂಡಿದೆ. ನಾವು ಈಗ 2ನೇ ಪರಾರ್ಧದಲ್ಲಿದ್ದೇವೆ. ಈ 2ನೇ ಪರಾರ್ಧದ ಮೊದಲ ದಿನ 7ನೆಯ ಮನ್ವಂತರ 78ನೆಯ ಚತುರ್ಯುಗದಲ್ಲಿ ನಾವೀಗ ಇದ್ದೇವೆ. ನಮ್ಮ ಶಿವನೊಳಗಿನ ಶಕ್ತಿಯು ಈಗ ಗಣನೀಯವಾಗಿ ಕ್ಷೀಣವಾಗಿದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಶಕ್ತಿಯು ಕ್ಷೀಣವಾದಾಗ ಬ್ರಹ್ಮಾಂಡಗಳ ಅಂತ್ಯವಾಗುತ್ತದೆ. ಈ ರೀತಿ ಈ ಸೃಷ್ಟಿಯಲ್ಲಿ ಅನಂತ ಬ್ರಹ್ಮಾಂಡಗಳು, ಅನಂತ ಶಿವರು, ಅನಂತ ಕಾಲಚಕ್ರ ನಡೆಯುತ್ತಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಾಪೂಜಿಯವರ 7 ಸೀಕ್ರೆಟ್ಸ್ ಆಫ್ ಶಿವ ಎನ್ನುವಂತಹ ವಿಡಿಯೋವನ್ನು ನೋಡಿ ಇನ್ನಷ್ಟು ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है. जुड़े रहिए. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो